ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಆರ್ ಸಿ ಬಿ ಅಂತ ಇದುವರೆಗೂ ಯಾವ ಫ್ಯಾನ್ಸ್ಗಳು ಚಾಂಟ್ ಮಾಡ್ತಾ ಇದ್ರು, ಪ್ರೇ ಮಾಡ್ತಾ ಇದ್ರು, ಅವರಿಗೋಸ್ಕರ ಜಪ ಮಾಡ್ತಾ ಇದ್ರು, ಅವರಿಗೋಸ್ಕರ ಮ್ಯಾರಥಾನ್ ಮಾಡ್ತಿದ್ರು, ಏನಾದ್ರು ಮಾಡಲಿ ನಮಗೆ ಈ ಸರಿ ಕಪ್ಪು ಬಂದಾಯಿತು ವೀಕ್ಷಕರೇ. ಪ್ರತಿಯೊಬ್ಬರು ಮನಸ್ಸು ಕೂಡ ಅವರು ಕ್ವಾಲಿಫೈ ಆಗಲೇ ಒಂದು 90% ಖುಷಿಯಾಗಿತ್ತು. ಈಗೆಲ್ಲ ಫ್ಯಾನ್ಸ್ಗಳನ್ನ RCB ಟೀಮ್ ಮೆಂಬರ್ ದ ಫ್ಯಾನ್ಸ್ಗಳು ಅವರ ಹಾರ್ಟ್ಗಳನ್ನ ಗೆದ್ದು ಬಿಟ್ಟಿದ್ದಾರೆ ವೀಕ್ಷಕರೇ. ಹಾಗಾಗಿ ಇವತ್ತಿನ ದಿನಗಳು ಬೆಂಗಳೂರಲ್ಲಿ ಇವತ್ತು ನಮ್ಮ ಬೆಂಗಳೂರಿಗೆ ಎಲ್ಲ RCB ಟೀಮ್ ಮೆಂಬರ್ಸ್ ಎಲ್ಲ ಲ್ಯಾಂಡ್ ಆಗ್ತಿದ್ದಾರೆ ವೀಕ್ಷಕರೇ. ಏನೇನು ವಿಶೇಷ ಕಾರ್ಯಕ್ರಮಗಳು ಹೇಗಿರುತ್ತೆ, ನೀವು ಎಲ್ಲೆಲ್ಲಿ ಹೋಗಬೇಕು ಫ್ಯಾನ್ಸ್ಗಳು, ಎಲ್ಲಿ ಹೋದರೆ ನೀವು ಅವ್ರು ಕೂಡ ಅವ್ರ ಬಸ್ ಸೈಡಲ್ಲಿ ನೀವು ರ್ಯಾಲಿ ಜೊತೆ ಬರ್ಬೋದು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಹಾಗೆ ಹೇಳ್ದಂಗೆ ನಾವು ಕೂಡ ಒಬ್ಬ ಲಾಯಲ್ ಫ್ಯಾನ್ಸ್ ಆಗಿ RCB ಲಾಯಲ್ ಫ್ಯಾನ್ಸ್ ಆಗಿ ವಿಡಿಯೋ ಮಾಡ್ತಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಲಾಯಲ್ ಫ್ಯಾನ್ಸ್ಗಳಿಗೆ ನಮ್ಮ RCB ಒಂದು ಕನಸಾಗಿತ್ತು 18 ವರ್ಷ. ಈಗ ನೋಡಿ, ಬೇಗನೆ ಕಪ್ಪು ಸಿಕ್ಕಿರಿ, ಅದರದ್ದೊಂದು ಖುಷಿ ಗೊತ್ತಾಗಲ್ವಂತೆ, ಎಮೋಷನ್ಸ್ ಗೊತ್ತಾಗಲ್ವಂತೆ. ಹಾಗಾಗಿ ನಾವು ಇಷ್ಟು ವರ್ಷ ಕಾಯ್ದಿರೋ ಪ್ರತಿಯೊಂದು ಎಮೋಷನ್, ಇಷ್ಟು ಜನಸಂಖ್ಯೆ TV ನೋಡಿದೆ ಅಲ್ವಾ ಗೊತ್ತಿಲ್ಲ, ಒಂದ್ಸರಿ ಒಂಥರ ಡಿಜಿಟಲ್ ವರ್ಲ್ಡ್ಗೆ ಬ್ರೇಕ್ ಆಗಿರೋ ಥರ ಇದೆ. ಆ ಥರ ಅಷ್ಟು ಜನ ವಾಚ್ ಮಾಡಿದ್ದಾರೆ, ಅಷ್ಟು ಜನ ಸೆಲೆಬ್ರೇಟ್ ಮಾಡಿದ್ದಾರೆ. ದೀಪಾವಳಿ ಥರ ಹೋಲ್ ಕರ್ನಾಟಕ ಅಲ್ಲ, ಹೋಲ್ ಇಂಡಿಯಾನೇ ಒಂಥರ ದೀಪಾವಳಿ ಥರ ಸೆಲೆಬ್ರೇಟ್ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಒಂದೊಂದು ಥರ ಇವೆಂಟ್ ಮಾಡಿಕೊಂಡು ಅಥವಾ ಒಂದೊಂದು ಥರ ಫೆಸ್ಟಿವಲ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿದ್ದಾರೆ. ಇದನ್ನು ಪ್ರತಿಯೊಬ್ಬರು ಏನೇನು ಮಾಡಿದ್ದಾರೆ ಇದೆಲ್ಲ ಒಂಥರ ನಮ್ಮ ಫ್ಯಾನ್ಸ್ಗಳ ಪ್ರೇ ಅಂತಲೇ ಹೇಳ್ಬೋದು, ಅವರ ಟುವರ್ಡ್ಸ್ ಲವ್ ಅಂತಲೇ ಹೇಳ್ಬೋದು, ಲಾಯಾಲಿಟಿ ಟುವರ್ಡ್ಸ್ RCB ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರು ಯಾರ್ಯಾರು RCB ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಇವತ್ತು ಇದು ಅವರಿಗೆ ಒಂಥರ ಗೌರವ ಸಲ್ಲಿಸಿದಂಗೆ ಆಗಿದೆ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ಅವ್ರ ಪ್ರೀತಿಗೋಸ್ಕರ ಹೀಗೆ ನಾವು ಕೀಪ್ ಆನ್ ಸಪೋರ್ಟ್ ಮಾಡ್ತಾ ಇರೋಣ RCBಗೆ ಅಂತ ಹೇಳ್ತಾ ಏನೇನು ಇವೆಂಟ್ಸ್ ವೀಕ್ಷಕರೇ, ಈಗ ಅಹಮದಾಬಾದಿಂದ ಅವರು 10:30ಗೆ ಹೊರಟಿದ್ದಾರೆ. ಅದಾದಮೇಲೆ ಬೆಂಗಳೂರು HAL ಏರ್ಪೋರ್ಟಿಗೆ, ಮೇನ್ ಏರ್ಪೋರ್ಟಿಗೆ ಬರಲ್ಲ, HAL ಏರ್ಪೋರ್ಟಿಗೆ ಅವರು 10:30 ಇಲ್ಲ 1:30ಗೆ ಲ್ಯಾಂಡ್ ಆಗ್ತಾರೆ ವೀಕ್ಷಕರೇ. ಅಲ್ಲಿಂದ ಅವರು ಸ್ವಲ್ಪ ರೆಸ್ಟ್ ತಗೊಂಡು ಡಿನ್ನರ್ ಮುಗಿಸ್ಕೊಂಡು ಅದಾದಮೇಲೆ ಅವರು ಲಂಚ್ ಮುಗಿಸ್ಕೊಂಡು ಅವರು ಅದಾದಮೇಲೆ ನಮಗೆ 4 o'clock ವಿಧಾನಸೌಧದಲ್ಲಿ ಕರ್ನಾಟಕ CM ಸಿದ್ದರಾಮಯ್ಯ ಅವರಿಂದ ಸೆರೆಮನಿ ಇದೆ ವೀಕ್ಷಕರೇ. ಅಲ್ಲಿ ಅವರಿಗೆಲ್ಲ ಸನ್ಮಾನ ಮಾಡಿ ಅವ್ರ ಕೈಯೆಲ್ಲ ಸ್ಪೀಚ್ ಸ್ವಲ್ಪ ಮಾತಾಡಿ ಅದಾದಮೇಲೆ 5 ಗಂಟೆಗೆ ಅಲ್ಲಿಂದ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ತನಕ ಓಪನ್ ಬಸ್ ರ್ಯಾಲಿ ಇದೆ. ಎಲ್ಲ ತುಂಬ ಪಾಲ್ಗೊಳ್ಬೋದು. ಅಲ್ಲಿ ತುಂಬಾ ದೊಡ್ಡ ರ್ಯಾಲಿ ಇರುತ್ತಂತೆ. ಕ್ಲೀನಾಗಿ ಪ್ರತಿಯೊಬ್ಬರು ಪಬ್ಲಿಕ್ಗೂ ಅಲೋಡ್ ಇರೋದ್ರಿಂದ ನೀವೆಲ್ಲ ಭಾಗವಹಿಸಿ ಅಲ್ಲಿ. ಅದಾದಮೇಲೆ 5 o'clock ಚಿನ್ನಸ್ವಾಮಿ ಸ್ಟೇಡಿಯಂಗಳಲ್ಲಿ ಸ್ವಲ್ಪ ಇವೆಂಟ್ ಇರುತ್ತೆ. ಅದಾದಮೇಲೆ ಪಬ್ಲಿಕ್ ಇಂಟ್ರಾಕ್ಷನ್, ಪಬ್ಲಿಕ್ ಸೆಲೆಬ್ರೇಷನ್ನು ಎಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಅರೌಂಡ್ ಎಲ್ಲ ಇರುತ್ತೆ ವೀಕ್ಷಕರೇ. 50,000+ ಪೀಪಲ್ಲು ಚಿನ್ನಸ್ವಾಮಿ ಸ್ಟೇಡಿಯಂಗೆ ವಿಸಿಟ್ ಮಾಡ್ಬೋದು. ಹಾಗಾಗಿ ಇವತ್ತು ಹೋಲ್ ಡೇ ಅಪ್ ಟು 7-8 o'clock ತನಕ ಫುಲ್ RCB ಮಯ ಆಗಿರುತ್ತೆ ಫುಲ್ ಬೆಂಗಳೂರು. ಹಾಗಾಗಿ ಪ್ರತಿಯೊಬ್ಬ ಫ್ಯಾನ್ಸು ಯಾರ್ಯಾರು ನಿನ್ನೆ ಸೆಲೆಬ್ರೇಟ್ ಮಾಡಿದರೆ ಇವತ್ತು ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಇದೇ ಗುಂಗಲ್ಲಿ ಇನ್ನೂ 18 ಡೇಸು, ಅಂದರೆ 18 ಜೆರ್ಸಿ 18 ನಮ್ಮದೇ. ಈ ಸಲ ಕಪ್ಪು ನಮ್ಮದು ನಮ್ದೇನೆ ಅಂತ ಹೇಳೋ ಥರ ಆಗಿದೆ ವೀಕ್ಷಕರೇ. ಈ ಸರಿ ನಮ್ಮದೇ ಬಂದಾಯಿತು ಈಗ ಕಪ್ಪು ನಮಗೇನೆ. ಹಾಗಾಗಿ ಪ್ರತಿಯೊಬ್ಬರು ಲಾಯಲ್ ಫ್ಯಾನ್ಸು ರಾಯಲ್ ಆಗಿರೋ ಫ್ಯಾನ್ಸ್ಗಳಿಗೆ ಎಲ್ಲರಿಗೂ ಒಂದು ಖುಷಿ ತಂದಿರೋ ಸಂತೋಷದ ವಿಷಯ. ಹಾಗಾಗಿ ಈ ಪೆರೇಡ್ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ. ಏನೇನು ಇನ್ಫಾರ್ಮೇಷನ್, ನೀವು ಎಲ್ಲೆಲ್ಲಿ ಹೋಗಬೇಕು, ಎಲ್ಲೆಲ್ಲಿ ಹೋದರೆ ನಿಮಗೆ ಆ ರ್ಯಾಲಿಲಿ ಭಾಗವಹಿಸೋಕ್ಕಾಗುತ್ತೆ. ಮತ್ತು ಎಲ್ಲರೂ ಸೆಲೆಬ್ರೇಟ್ ಮಾಡಿಕೊಂಡು ಇದು ಮಾಡಿ. ಅಂದರೆ ನಿನ್ನೆ ಅವರು RCBಗೆ ಜನಗಳು ತೋರಿಸಿರೋ ಪ್ರೀತಿ ಇದೆಯಲ್ಲ, ಟುವರ್ಡ್ಸ್ ಕೊಹ್ಲಿ ಆಗಲಿ, ಟುವರ್ಡ್ಸ್ ಟೀಮ್ ಆಗಲಿ, ಟುವರ್ಡ್ಸ್ ಮ್ಯಾನೇಜ್ಮೆಂಟ್ ಆಗಲಿ, ಟುವರ್ಡ್ಸ್ ಕೋಚ್ ಆಗಲಿ, ಪ್ರತಿಯೊಬ್ಬರಿಗೂ ಟುವರ್ಡ್ಸ್ AB de Villiers ಆಗಲಿ, ಅಂದೇ ಗೇಲ್ ಆಗಲಿ. ಇನ್ನೊಂದು ವಿಷಯ ಅಂದರೆ ಗೇಲ್ ಮತ್ತು AB de Villiers ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಓಪನ್ ಬಸ್ಸಲ್ಲಿ. ಅವ್ರು ಕೂಡ ಇರ್ತಾರೆ. ನೀವು ಕೂಡ ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿಕೊಂಡು ವಿಡಿಯೋ ತೊಗೊಂಡು ಅಲ್ಲೇ ನೀವು ಫುಲ್ ಸೆಲೆಬ್ರೇಟ್ ಮಾಡ್ಕೊತಾರೆ, ಫೆಸ್ಟಿವಲ್ ಥರ ಆಚರಣೆ ಮಾಡ್ಬೋದು. ಇವತ್ತು ಹೋಲ್ ಬೆಂಗಳೂರೇ ಸೆಲೆಬ್ರೇಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ನೀವು ಹೋಗಿ ಜಾಯಿನ್ ಆಗಿ RCBನೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರಿಗೂ ನಮಸ್ಕಾರ. ಥ್ಯಾಂಕ್ ಯು.